ಜೈ ಶ್ರೀಕೃಷ್ಣ. ಓಂ ನಮೋ ಭಗವತೆ ವಾಸುದೇವಾಯ. ಇಂದು ನಾವು ಭಗವದ್ಗೀತೆಯ 7ನೇ ಅಧ್ಯಾಯವನ್ನು ಕೇಳುತ್ತೇವೆ. ಸ್ನೇಹಿತರೆ, ಶ್ರಾದ್ದದ ಸಮಯದಲ್ಲೇ ಭಗವದ್ಗೀತೆಯ ಪಠನ ಮತ್ತು ಶ್ರವಣವು ನಮ್ಮ ಪಿತೃಗಳಿಗೆ ತೃಪ್ತಿ ಮತ್ತು ಶಾಂತಿಯನ್ನು ನೀಡುತ್ತದೆ. ಶ್ರೀಮದ್ ಭಗವದ್ಗೀತೆಯ ಪಠನದಿಂದ ಪಿತೃದೋಷದಿಂದ ಮುಕ್ತಿ ಪಡೆಯಬಹುದು. ಭಗವಾನ್ ಶ್ರೀಕೃಷ್ಣನು ಸಾವಿರಾರು ವರ್ಷಗಳ ಹಿಂದೆ ಕುರುಕ್ಷೇತ್ರದ ಮೈದಾನದಲ್ಲಿ ಅರ್ಜುನನಿಗೆ ನೀಡಿದ ಆ ಗೀತಾಜ್ಞಾನವು ಅನಾದಿ ಕಾಲದಿಂದಲೂ ಮಾನವ ಕುಲಕ್ಕೆ ಮಾರ್ಗದರ್ಶಕವಾಗಿದೆ. ಈ ಗೀತೆಯ 7ನೇ ಅಧ್ಯಾಯವು ಪಿತೃಮುಕ್ತಿ ಮತ್ತು ಮೋಕ್ಷಕ್ಕೆ ಸಂಬಂಧಿಸಿದೆ. ಪಿತೃಪಕ್ಷದ ಸಮಯ ನಡೆಯುತ್ತಿದೆ ಮತ್ತು ಈ ಪಿತೃಪಕ್ಷದಲ್ಲಿ ಭಗವದ್ಗೀತೆಯ 7ನೇ ಅಧ್ಯಾಯದ ಪಠನ ಅಥವಾ ಶ್ರವಣವು ಅತ್ಯಂತ ಫಲದಾಯಕವೆಂದು ಪರಿಗಣಿಸಲಾಗಿದೆ. ವಾಸ್ತವವಾಗಿ ಶ್ರಾದ್ದ ಪಕ್ಷದಲ್ಲಿ ಸಂಪೂರ್ಣ ಭಗವದ್ಗೀತೆಯನ್ನು ಪಠಿಸುವುದು ಜೀವಿಗೆ ಕಲ್ಯಾಣಕಾರಿಯಾಗಿದೆ. ಆದರೆ ಇದು ಸಾಧ್ಯವಾಗದಿದ್ದರೆ ಪಿತೃಗಳ ಶಾಂತಿ, ಅವರ ಆಶೀರ್ವಾದವನ್ನು ಪಡೆಯಲು ಮತ್ತು ಅವರಿಗೆ ಮುಕ್ತಿಯ ಮಾರ್ಗವನ್ನು ತೋರಿಸಲು ಪಿತೃಪಕ್ಷದಲ್ಲಿ ಪ್ರತಿದಿನ ಗೀತೆಯ 7ನೇ ಅಧ್ಯಾಯವನ್ನು ಪಠಿಸುವುದು ಅಥವಾ ಕೇಳುವುದು ಅವಶ್ಯಕ. ಶ್ರೀಮದ್ ಭಗವದ್ಗೀತೆಯ 7ನೇ ಅಧ್ಯಾಯದ ಹೆಸರು ಜ್ಞಾನ, ವಿಜ್ಞಾನ, ಯೋಗ. ಈ ಅಧ್ಯಾಯದಲ್ಲಿ ಒಟ್ಟು 30 ಶ್ಲೋಕಗಳಿವೆ. ಈ ಅಧ್ಯಾಯದಲ್ಲಿ ಭಗವಾನ್ ಶ್ರೀಕೃಷ್ಣನು ಅರ್ಜುನನಿಗೆ ಪರಮಸತ್ಯದ ಜ್ಞಾನವನ್ನು ನೀಡಿದನು. ಈ ಪರಮಸತ್ಯವನ್ನು ಕೇಳುವವರ ಪಿತೃಗಳು ಪರಬ್ರಹ್ಮನಲ್ಲಿ ಲೀನರಾಗುತ್ತಾರೆ ಮತ್ತು ಅವರ ವಂಶಸ್ಥರಿಗೆ ಪಿತೃದೋಷದಿಂದ ಮುಕ್ತಿ ಸಿಗುತ್ತದೆ. ಶಾಸ್ತ್ರಗಳಲ್ಲಿ ಬರೆದಿದೆ, ಪಿತೃಪಕ್ಷದಲ್ಲಿ ಭಗವದ್ಗೀತೆಯ 7ನೇ ಅಧ್ಯಾಯವನ್ನು ಕೇಳುವ ಮೊದಲು ಅದರ ಮಹಾತ್ಮ್ಯವನ್ನು ಕೇಳಿದರೆ ಅದರಿಂದ ಸಿಗುವ ಪುಣ್ಯ ಮತ್ತು ಫಲಗಳು ಅನೇಕ ಪಟ್ಟು ಹೆಚ್ಚಾಗುತ್ತವೆ. ಏಕೆಂದರೆ ಇದರ ಮಹಾತ್ಮ್ಯವನ್ನು ಸ್ವತಃ ಭಗವಾನ್ ಶಿವಶಂಕರನೇ ವರ್ಣಿಸಿದ್ದಾನೆ. ಶ್ರೀಮದ್ ಭಗವದ್ಗೀತೆಯ 7ನೇ ಅಧ್ಯಾಯದ ಮಹಾತ್ಮ್ಯವನ್ನು ವರ್ಣಿಸುತ್ತಾ ಭಗವಾನ್ ಶಿವನು ತಾಯಿ ಪಾರ್ವತಿಗೆ ಹೇಳುತ್ತಾನೆ, ಹೇ ಪಾರ್ವತಿ, ಇಂದು ನಾನು ನಿಮಗೆ ಭಗವದ್ಗೀತೆಯ 7ನೇ ಅಧ್ಯಾಯದ ಮಹಾತ್ಮ್ಯವನ್ನು ಹೇಳುತ್ತೇನೆ. ಇದನ್ನು ಕೇಳಿದ ತಕ್ಷಣ ಕಿವಿಯಲ್ಲಿ ಅಮೃತರಾಶಿ ತುಂಬಿ ಹೋಗುತ್ತದೆ. ಪಾಟಲಿಪುತ್ರ ಎಂಬ ಒಂದು ದುರ್ಗಮ ನಗರವಿತ್ತು. ಅದರ ದ್ವಾರವು ಅತ್ಯಂತ ಎತ್ತರವಾಗಿತ್ತು. ಅದೇ ನಗರದಲ್ಲಿ ಶಂಕುಕರ್ಣ ಎಂಬ ಬ್ರಾಹ್ಮಣನೊಬ್ಬ ವಾಸಿಸುತ್ತಿದ್ದನು. ಅವನು ವ್ಯಾಪಾರದ ಆಶ್ರಯದಿಂದ ಬಹಳಷ್ಟು ಧನವನ್ನು ಸಂಪಾದಿಸಿದನು. ಆದರೆ ಅವನು ಎಂದಿಗೂ ಪಿತೃಗಳಿಗೆ ತರ್ಪಣ ಮಾಡಲಿಲ್ಲ ಮತ್ತು ದೇವತೆಗಳ ಪೂಜೆಯನ್ನೂ ಮಾಡಲಿಲ್ಲ. ಅವನು ಕೇವಲ ಧನ ಸಂಪಾದನೆಯಲ್ಲಿ ನಿರತನಾಗಿ ರಾಜರಿಗೆ ಮಾತ್ರ ಭೋಜನವನ್ನು ನೀಡುತ್ತಿದ್ದನು. ಒಂದು ಕಾಲದಲ್ಲಿ ಆ ಬ್ರಾಹ್ಮಣನು ತನ್ನ 4ನೇ ಮದುವೆ ಮಾಡಿಕೊಳ್ಳಲು ಪುತ್ರರು ಮತ್ತು ಬಂಧುಗಳೊಂದಿಗೆ ಪ್ರಯಾಣ ಮಾಡಿದನು. ದಾರಿಯಲ್ಲಿ ಮಧ್ಯರಾತ್ರಿಯಲ್ಲಿ ಅವನು ನಿದ್ರಿಸುತ್ತಿದ್ದಾಗ ಒಂದು ಸರ್ಪವು ಎಲ್ಲಿಂದಲೋ ಬಂದು ಅವನ ತೋಳನ್ನು ಕಚ್ಚಿತು. ಸರ್ಪ ಕಚ್ಚಿದ ತಕ್ಷಣ ಅವನ ಸ್ಥಿತಿ ಹೀಗಾಯಿತು. ಮಣಿ, ಮಂತ್ರ ಮತ್ತು ಔಷಧಿ ಇತ್ಯಾದಿಗಳಿಂದಲೂ ಅವನಿಗೆ ಚಿಕಿತ್ಸೆ ನೀಡಲು ಸಾಧ್ಯವಾಗಲಿಲ್ಲ. ತದನಂತರ ಕೆಲವೇ ಕ್ಷಣಗಳಲ್ಲಿ ಅವನ ಪ್ರಾಣಪಕ್ಷಿಗಳು ಹಾರಿಹೋದವು ಮತ್ತು ಅವನು ಪ್ರೇತವಾದನು. ನಂತರ ಬಹಳ ಸಮಯದ ನಂತರ ಆ ಪ್ರೇತವು ಸರ್ಪಯೋನಿಯಲ್ಲಿ ಹುಟ್ಟಿತು. ಅವನ ಮನಸ್ಸು ಧನದ ಆಸೆಯಲ್ಲಿ ಬಂಧಿತವಾಗಿತ್ತು. ಧನದ ವಾಸನೆಯಲ್ಲಿ ಬಂಧಿತನಾಗಿ ಅವನು ತನ್ನ ಹಿಂದಿನ ವೃತ್ತಾಂತವನ್ನು ಸ್ಮರಿಸಿಕೊಂಡು ಯೋಚಿಸುತ್ತಿದ್ದನು, ನಾನು ಮನೆಯ ಹೊರಗೆ ಕೋಟಿಗಟ್ಟಲೆ ಧನವನ್ನು ಹುಗಿದಿಟ್ಟಿದ್ದೇನೆ. ಆ ಧನದಿಂದ ನನ್ನ ಪುತ್ರರನ್ನು ವಂಚಿಸಿ ನಾನೇ ಅದನ್ನು ರಕ್ಷಿಸುತ್ತೇನೆ. ಸರ್ಪಯೋನಿಯಲ್ಲಿ ಪೀಡಿತನಾದ ಆ ತಂದೆಯು ಒಂದು ದಿನ ಕನಸಿನಲ್ಲಿ ತನ್ನ ಪುತ್ರರ ಮುಂದೆ ಬಂದು ತನ್ನ ಮನೋಭಾವವನ್ನು ಹೇಳಿದನು. ಆಗ ಅವನ ಪುತ್ರರು ಬೆಳಿಗ್ಗೆ ಎದ್ದು ಮಹಾ ಆಶ್ಚರ್ಯದಿಂದ ಪರಸ್ಪರ ಕನಸಿನ ಬಗ್ಗೆ ಮಾತನಾಡಿದರು. ಅವರಲ್ಲಿ ಮಧ್ಯದ ಮಗನು ಗುದ್ದಲಿ ಕೈಯಲ್ಲಿ ಹಿಡಿದುಕೊಂಡು ಮನೆಯಿಂದ ಹೊರಟು ತನ್ನ ತಂದೆ ಸರ್ಪಯೋನಿಯಲ್ಲಿ ಇರುವ ಸ್ಥಳಕ್ಕೆ ತಲುಪಿದನು. ಅವನಿಗೆ ಧನದ ಸ್ಥಳದ ನಿಖರವಾದ ವಿಳಾಸ ತಿಳಿಯದಿದ್ದರೂ ಅವನು ಜ್ಞಾನ ಮತ್ತು ಸೂಕ್ಷ್ಮ ದೃಷ್ಟಿಯಿಂದ ಸ್ಥಳವನ್ನು ನಿರ್ಧರಿಸಿ ಅಲ್ಲಿ ಅಗೆಯಲು ಪ್ರಾರಂಭಿಸಿದನು. ಅವನಿಗೆ ಒಂದು ಸರ್ಪದ ಹುತ್ತು ಕಂಡಿತು. ಅದನ್ನು ಅಗೆಯಲು ಪ್ರಾರಂಭಿಸಿದನು. ಆಗಲೇ ಆ ಹುತ್ತಿನಿಂದ ಒಂದು ದೊಡ್ಡ ಭಯಂಕರ ಹಾವು ಪ್ರಕಟವಾಯಿತು. ಹಾವು ಕೋಪದಿಂದ ಹೇಳಿತು, ಅರೇ ಮೂಢ, ನೀನು ಯಾರು? ನೀನು ಏಕೆ ಬಂದೆ? ಈ ಬಿಲವನ್ನು ಏಕೆ ಅಗೆಯುತ್ತಿದ್ದೀಯಾ? ನಿನ್ನನ್ನು ಯಾರು ಕಳುಹಿಸಿದ್ದಾರೆ? ಎಲ್ಲವನ್ನೂ ನನ್ನ ಮುಂದೆ ಸ್ಪಷ್ಟವಾಗಿ ಹೇಳು. ಪುತ್ರನು ಹೇಳಿದನು, ನಾನು ನಿಮ್ಮ ಮಗ. ನನ್ನ ಹೆಸರು ಶಿವ. ರಾತ್ರಿ ಕಂಡ ಕನಸಿನಿಂದ ಆಶ್ಚರ್ಯಚಕಿತನಾಗಿ ಇಲ್ಲಿ ಚಿನ್ನವನ್ನು ಪಡೆಯುವ ಆಕಾಂಕ್ಷೆಯಿಂದ ಬಂದಿದ್ದೇನೆ. ಮಗನ ಈ ಮಾತುಗಳನ್ನು ಕೇಳಿ ಆ ಹಾವು ನಕ್ಕು ಜೋರಾಗಿ ಹೇಳಿತು, ನೀನು ನನ್ನ ಮಗನಾಗಿದ್ದರೆ ನನ್ನನ್ನು ಬೇಗನೆ ಈ ಬಂಧನದಿಂದ ಮುಕ್ತಗೊಳಿಸು. ನಾನು ನನ್ನ ಹಿಂದಿನ ಜನ್ಮದಲ್ಲಿ ಹುಗಿದಿಟ್ಟ ಧನಕ್ಕಾಗಿಯೇ ಸರ್ಪಯೋನಿಯಲ್ಲಿ ಹುಟ್ಟಿದ್ದೇನೆ. ಪುತ್ರನು ಹೇಳಿದನು, ಪೂಜ್ಯ ತಂದೆ, ನಿಮ್ಮ ಮುಕ್ತಿ ಹೇಗಾಗುತ್ತದೆ ಎಂಬುದಕ್ಕೆ ಉಪಾಯವನ್ನು ಹೇಳಿ. ಏಕೆಂದರೆ ನಾನು ಈ ರಾತ್ರಿಯಲ್ಲಿ ಎಲ್ಲರನ್ನು ಬಿಟ್ಟು ನಿಮ್ಮ ಬಳಿ ಬಂದಿದ್ದೇನೆ. ತಂದೆಯೂ ಹೇಳಿದನು, ಹೇ ಮಗನೇ, ಗೀತೆಯ ಅಮೃತಮಯ 7ಮ ಅಧ್ಯಾಯವನ್ನು ಬಿಟ್ಟು ನನ್ನನ್ನು ಮುಕ್ತಗೊಳಿಸಲು ತೀರ್ಥ, ದಾನ, ತಪ ಮತ್ತು ಯಜ್ಞವು
ಸಹ ಸರ್ವಥಾ ಅಸಮರ್ಥವಾಗಿವೆ. ಕೇವಲ ಗೀತೆಯ ಸಪ್ತಮ ಅಧ್ಯಾಯವು ಪ್ರಾಣಿಗಳ ಜರ, ಮೃತ್ಯು ಇತ್ಯಾದಿ ದುಃಖಗಳನ್ನು ದೂರ ಮಾಡುವಂಥದ್ದು. ಮಗನೇ, ನನ್ನ ಶ್ರಾದ್ದದ ದಿನ ಗೀತೆಯ ಸಪ್ತಮ ಅಧ್ಯಾಯವನ್ನು ಪಠಿಸುವ ಬ್ರಾಹ್ಮಣನಿಗೆ ಶ್ರದ್ಧಾಪೂರ್ವಕವಾಗಿ ಭೋಜನ ಮಾಡಿಸು. ಇದರಿಂದ ನಿಸ್ಸಂದೇಹವಾಗಿ ನನ್ನ ಮುಕ್ತಿಯಾಗುತ್ತದೆ. ವತ್ಸ, ನಿನ್ನ ಶಕ್ತಿಯೂ ಮತ್ತು ಸಾಮರ್ಥ್ಯಕ್ಕನುಗುಣವಾಗಿ ಪೂರ್ಣ ಶ್ರದ್ಧೆಯೊಂದಿಗೆ ವಿದ್ವಾಂಸ, ನಿರ್ವ್ಯಸನಿ ಮತ್ತು ವೇದವಿದ್ಯೆಯಲ್ಲಿ ಪ್ರವೀಣರಾದ ಇತರ ಬ್ರಾಹ್ಮಣರಿಗೂ ಭೋಜನ ಮಾಡಿಸು. ಸರ್ಪಯೋನಿಯಲ್ಲಿ ಬಿದ್ದಿದ್ದ ಆ ತಂದೆಯ ಈ ಮಾತುಗಳನ್ನು ಕೇಳಿ ಎಲ್ಲ ಪುತ್ರರು ಅವನ ಆಜ್ಞೆಯ ಪ್ರಕಾರ ಅದಕ್ಕಿಂತಲೂ ಹೆಚ್ಚು ಶ್ರದ್ಧೆ ಮತ್ತು ಭಕ್ತಿಯಿಂದ ಕೆಲಸ ಮಾಡಿದರು. ಆಗ ಶಂಕುಕರ್ಣನು ತನ್ನ ಸರ್ಪದೇಹವನ್ನು ತ್ಯಜಿಸಿ ದಿವ್ಯದೇಹವನ್ನು ಧರಿಸಿದನು ಮತ್ತು ಎಲ್ಲಾ ಧನವನ್ನು ತನ್ನ ಪುತ್ರರಿಗೆ ಒಪ್ಪಿಸಿದನು. ಕೋಟಿಗಟ್ಟಲೆ ಧನವನ್ನು ಪಡೆದು ಆ ಪುತ್ರರು ಬಹಳ ಸಂತೋಷಪಟ್ಟರು. ಅವರ ಬುದ್ಧಿ ಧರ್ಮದಲ್ಲಿ ನಿರತವಾಯಿತು. ಆದ್ದರಿಂದ ಅವರು ಬಾವಿ, ಕೆರೆ, ಕೊಳ, ಯಜ್ಞ ಹಾಗೂ ದೇವಮಂದಿರಗಳ ನಿರ್ಮಾಣದಲ್ಲಿ ಆ ಧನವನ್ನು ಬಳಸಿದರು. ಅವರು ಭೋಜನ ಶಾಲೆಗಳನ್ನು ಸಹ ನಿರ್ಮಿಸಿದರು. ತದನಂತರ 7ನೇ ಅಧ್ಯಾಯವನ್ನು ಸದಾ ಜಪಿಸುತ್ತಾ ಅವರು ಮೋಕ್ಷವನ್ನು ಪಡೆದರು. ಭಗವಾನ್ ಶಂಕರನು ಹೇಳಿದನು, ಹೇ ಪಾರ್ವತಿ, ಹೀಗೆ ನಾನು ನಿನಗೆ 7ನೇ ಅಧ್ಯಾಯದ ಮಹಾತ್ಮ್ಯವನ್ನು ಹೇಳಿದನು. ಇದರ ಶ್ರವಣ ಮಾತ್ರದಿಂದ ಮಾನವನು ಎಲ್ಲಾ ಪಾಪಗಳಿಂದ ಮುಕ್ತನಾಗುತ್ತಾನೆ. ಸ್ನೇಹಿತರೆ, ಪಿತೃಪಕ್ಷದ 16 ದಿನಗಳವರೆಗೆ ತರ್ಪಣ, ಶ್ರಾದ್ದ ಇತ್ಯಾದಿಗಳನ್ನು ಮಾಡಲು ಸಾಧ್ಯವಾಗದವರು ಈ ಅವಧಿಯಲ್ಲಿ ತಮ್ಮ ಪಿತೃಗಳ ಶಾಂತಿಗಾಗಿ ಗೀತೆಯ 7ನೇ ಅಧ್ಯಾಯವನ್ನು ತಪ್ಪದೇ ಪಠಿಸಬೇಕು ಮತ್ತು ಅದರ ಫಲವನ್ನು ಪಿತೃಗಳಿಗೆ ಅರ್ಪಿಸಬೇಕು ಎಂದು ಹೇಳಲಾಗುತ್ತದೆ. ಹಾಗಾಗಿ ಸ್ನೇಹಿತರೆ, ಈಗ ನಾವು ಭಗವದ್ಗೀತೆಯ 7ನೇ ಅಧ್ಯಾಯವನ್ನು ಕೇಳೋಣ. ಶ್ರೀಮದ್ ಭಗವದ್ಗೀತಾ ಸಪ್ತಮೋ ಅಧ್ಯಾಯ ಜ್ಞಾನ ವಿಜ್ಞಾನ ಯೋಗ. ಈ ಅಧ್ಯಾಯವು ದೇವರ ಶಕ್ತಿಗಳ ಭೌತಿಕ ಮತ್ತು ಆಧ್ಯಾತ್ಮಿಕ ಆಯಾಮಗಳ ವರ್ಣನೆಯೊಂದಿಗೆ ಪ್ರಾರಂಭವಾಗುತ್ತದೆ. ಶ್ರೀಕೃಷ್ಣನು ಎಲ್ಲವೂ ತನ್ನಿಂದಲೇ ಪ್ರಕಟವಾಗುತ್ತವೆ ಮತ್ತು ದಾರದಲ್ಲಿ ಪೋಣಿಸಿದ ಮುತ್ತುಗಳಂತೆ ತನ್ನಲ್ಲಿಯೇ ಇರುತ್ತವೆ ಎಂದು ವ್ಯಕ್ತಪಡಿಸುತ್ತಾನೆ ಮತ್ತು ನಂತರ ಎಲ್ಲವೂ ತನ್ನಲ್ಲಿಯೇ ಮತ್ತೆ ಲೀನವಾಗುತ್ತವೆ ಎಂದು ಹೇಳುತ್ತಾನೆ. ಅವನ ಮಾಯಾಶಕ್ತಿಯನ್ನು ಜಯಿಸುವುದು ಅತ್ಯಂತ ಕಷ್ಟಕರವಾಗಿದೆ. ಪರಮಪ್ರಭು ಶ್ರೀಕೃಷ್ಣನು ಹೇಳಿದನು, ಹೇ ಅರ್ಜುನ, ಈಗ ಕೇಳು. ಭಕ್ತಿಯೋಗದ ಅಭ್ಯಾಸದಿಂದ ಮತ್ತು ನನ್ನ ಶರಣನ್ನು ಸ್ವೀಕರಿಸಿ ಮನಸ್ಸನ್ನು ಕೇವಲ ನನ್ನಲ್ಲಿಯೇ ಅನುರಕ್ತಗೊಳಿಸಿ ಮತ್ತು ಸಂದೇಹ ಮುಕ್ತನಾಗಿ ನೀನು ನನ್ನನ್ನು ಪೂರ್ಣವಾಗಿ ಹೇಗೆ ಅರಿಯಬಹುದು? ಈಗ ನಾನು ನಿನ್ನ ಮುಂದೆ ಆ ಜ್ಞಾನ ಮತ್ತು ವಿಜ್ಞಾನವನ್ನು ಸಂಪೂರ್ಣವಾಗಿ ಪ್ರಕಟಗೊಳಿಸುತ್ತೇನೆ. ಅದನ್ನು ತಿಳಿದ ನಂತರ ಈ ಸಂಸಾರದಲ್ಲಿ ನಿನಗೆ ತಿಳಿಯಲು ಬೇರೆ ಏನೂ ಉಳಿಯುವುದಿಲ್ಲ. ಸಾವಿರಾರು ಜನರಲ್ಲಿ ಯಾರೋ ಒಬ್ಬ ಮನುಷ್ಯ ಆಧ್ಯಾತ್ಮಿಕ ಸಿದ್ಧಿಗಾಗಿ ಪ್ರಯತ್ನಿಸುತ್ತಾನೆ ಮತ್ತು ಸಿದ್ಧಿ ಪಡೆದವರಲ್ಲಿ ಯಾರೋ ಒಬ್ಬ ವಿರಳ ವ್ಯಕ್ತಿ ಮಾತ್ರ ನನ್ನನ್ನು ನಿಜವಾಗಿಯೂ ತಿಳಿದುಕೊಳ್ಳುತ್ತಾನೆ. ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶ, ಮನಸ್ಸು, ಬುದ್ಧಿ ಮತ್ತು ಅಹಂಕಾರ ಇವೆಲ್ಲವೂ ನನ್ನ ಪ್ರಕೃತ ಶಕ್ತಿಯ 8 ತತ್ವಗಳು. ಇವು ನನ್ನ ಅಪರಾಶಕ್ತಿಗಳು. ಆದರೆ ಹೇ ಮಹಾಬಾಹೋ ಅರ್ಜುನ, ಇವುಗಳಿಗಿಂತ ಅತಿರಿಕ್ತವಾದ ನನ್ನ ಪರಾಶಕ್ತಿಯಿದೆ. ಇದು ಜೀವಶಕ್ತಿ. ಇದರಲ್ಲಿ ದೇಹಧಾರಿ ಆತ್ಮಗಳು ಜೀವನ ರೂಪದಲ್ಲಿ ಸೇರಿವೆ. ಇದು ಈ ಸಂಸಾರದಲ್ಲಿ ಜೀವನದ ಆಧಾರವಾಗಿದೆ. ಎಲ್ಲ ಪ್ರಾಣಿಗಳು ನನ್ನ ಈ 2 ಶಕ್ತಿಗಳಿಂದ ಹುಟ್ಟುತ್ತವೆ ಎಂದು ತಿಳಿ. ನಾನು ಸಂಪೂರ್ಣ ಸೃಷ್ಟಿಯ ಮೂಲ ಕಾರಣ ಮತ್ತು ಅದು ಮತ್ತೆ ನನ್ನಲ್ಲಿಯೇ ಲೀನವಾಗುತ್ತದೆ. ಹೇ ಅರ್ಜುನ, ನನಗಿಂತ ಶ್ರೇಷ್ಠವಾದುದು ಯಾವುದೂ ಇಲ್ಲ. ಎಲ್ಲವೂ ನನ್ನ ಮೇಲೆ ಅವಲಂಬಿತವಾಗಿದೆ. ಹೇಗೆ ದಾರದಲ್ಲಿ ಪೋಣಿಸಿದ ಮುತ್ತುಗಳು ಹಾಗೆ. ಹೇ ಕುಂತಿಪುತ್ರ, ನಾನು ನೀರಿನ ರುಚಿ, ಸೂರ್ಯ ಮತ್ತು ಚಂದ್ರನ ಬೆಳಕು. ನಾನು ವೈದಿಕ ಮಂತ್ರಗಳಲ್ಲಿ ಪವಿತ್ರ ಅಕ್ಷರ ಓಂ. ನಾನೇ ಆಕಾಶದಲ್ಲಿ ಧ್ವನಿ ಮತ್ತು ಮನುಷ್ಯರಲ್ಲಿ ಸಾಮರ್ಥ್ಯ. ನಾನು ಭೂಮಿಯ ಶುದ್ಧ ಸುಗಂಧ ಮತ್ತು ಅಗ್ನಿಯಲ್ಲಿ ಪ್ರಕಾಶ. ನಾನು ಎಲ್ಲಾ ಪ್ರಾಣಿಗಳಲ್ಲಿ ಜೀವನ ಶಕ್ತಿ ಮತ್ತು ತಪಸ್ವಿಗಳ ತಪಸ್ಸು. ಹೇ ಅರ್ಜುನ, ಎಲ್ಲಾ ಪ್ರಾಣಿಗಳ ಆದಿ ಬೀಜ ನಾನು ಎಂದು ತಿಳಿ. ನಾನು ಬುದ್ಧಿವಂತರ ಬುದ್ಧಿ ಮತ್ತು ತೇಜಸ್ವಿಗಳ ತೇಜಸ್ಸು. ಹೇ ಭರತಶ್ರೇಷ್ಠ, ನಾನು ಬಲವಂತ ಪುರುಷರ ಕಾಮ ಮತ್ತು ಆಸಕ್ತಿರಹಿತ ಬಲ. ನಾನು ಎಲ್ಲಾ ಪ್ರಾಣಿಗಳಲ್ಲಿ ಧರ್ಮಕ್ಕೆ ಅನುಗುಣವಾದ ಕಾಮ. 3 ಪ್ರಕಾರದ ಪ್ರಾಕೃತಿಕ ಗುಣಗಳು, ಸತ್ವಗುಣ, ರಜೋಗುಣ ಮತ್ತು ತಮೋಗುಣ, ನನ್ನ ಶಕ್ತಿಯಿಂದಲೇ ಪ್ರಕಟವಾಗುತ್ತವೆ. ಇವೆಲ್ಲವೂ ನನ್ನಲ್ಲಿವೆ, ಆದರೆ ನಾನು ಇವುಗಳಿಂದ ಬೇರೆಯಾಗಿದ್ದೇನೆ. ಮಾಯೆಯ 3 ಗುಣಗಳಿಂದ ಮೋಹಿತರಾದ ಈ ಸಂಸಾರದ ಜನರು ನನ್ನ ನಿತ್ಯ ಮತ್ತು ಅವಿನಾಶಿ ಸ್ವರೂಪವನ್ನು ಅರಿಯಲು ಅಸಮರ್ಥರಾಗಿದ್ದಾರೆ. ಪ್ರಕೃತಿಯ 3 ಗುಣಗಳಿಂದ ಕೂಡಿದ ನನ್ನ ದೈವಶಕ್ತಿ
ಮಾಯೆಯನ್ನು ದಾಟುವುದು ಅತ್ಯಂತ ಕಷ್ಟಕರ. ಆದರೆ ಯಾರು ನನ್ನ ಶರಣಾಗತರಾಗುತ್ತಾರೋ ಅವರು ಇದನ್ನು ಸುಲಭವಾಗಿ ದಾಟುತ್ತಾರೆ. 4 ಪ್ರಕಾರದ ಜನರು ನನ್ನ ಶರಣನ್ನು ಸ್ವೀಕರಿಸುವುದಿಲ್ಲ. ಅವರು ಜ್ಞಾನದಿಂದ ವಂಚಿತರಾದವರು, ತಮ್ಮ ನಿಕೃಷ್ಟ ಪ್ರವೃತ್ತಿಯಿಂದಾಗಿ ನನ್ನನ್ನು ಅರಿಯಲು ಸಮರ್ಥವಾಗಿದ್ದರೂ ಆಲಸ್ಯದ ಕಾರಣದಿಂದ ನನ್ನನ್ನು ಅರಿಯಲು ಪ್ರಯತ್ನಿಸದವರು, ಯಾರ ಬುದ್ಧಿ ಭ್ರಮಿತವಾಗಿದೆಯೋ ಮತ್ತು ಆಸುರಿ ಪ್ರವೃತ್ತಿಯವರು. ಹೇ ಭರತಶ್ರೇಷ್ಠ, 4 ಪ್ರಕಾರದ ಪವಿತ್ರ ಜನರು ನನ್ನ ಭಕ್ತಿಯಲ್ಲಿ ನಿರತರಾಗಿರುತ್ತಾರೆ. ಆರ್ತರು ಅಂದರೆ ಪೀಡಿತರು, ಜ್ಞಾನದ ಕುತೂಹಲವುಳ್ಳವರು ಅಂದರೆ ಜಿಜ್ಞಾಸುಗಳು, ಸಂಸಾರದ ಸ್ವಾಮಿತ್ವದ ಆಕಾಂಕ್ಷೆಯುಳ್ಳವರು ಅಂದರೆ ಅರ್ಥಾರ್ಥಿಗಳು ಮತ್ತು ಪರಮ ಜ್ಞಾನದಲ್ಲಿ ಸ್ಥಿತರಾದ ಜ್ಞಾನಿಗಳು. ಇವರಲ್ಲಿ ಜ್ಞಾನದಿಂದ ಕೂಡಿದವರಾಗಿ ನನ್ನನ್ನು ಆರಾಧಿಸುವವರು ಮತ್ತು ದೃಢವಾಗಿ ಅನನ್ಯಭಾವದಿಂದ ನನಗೆ ಸಮರ್ಪಿತರಾಗುವವರನ್ನು ನಾನು ಶ್ರೇಷ್ಠ ಎಂದು ಪರಿಗಣಿಸುತ್ತೇನೆ. ನಾನು ಅವರಿಗೆ ಬಹಳ ಪ್ರಿಯನೂ ಮತ್ತು ಅವರೂ ಸಹ ನನಗೆ ಅತ್ಯಂತ ಪ್ರಿಯರು. ವಾಸ್ತವದಲ್ಲಿ ನನ್ನ ಶರಣಾಗತರಾದವರೆಲ್ಲರೂ ನಿಸ್ಸಂದೇಹವಾಗಿ ಮಹಾನ್. ಆದರೆ ಜ್ಞಾನಿಗಳು ಮತ್ತು ಸ್ಥಿರ ಮನಸ್ಸಿನವರು ಮತ್ತು ತಮ್ಮ ಬುದ್ಧಿಯನ್ನು ನನ್ನಲ್ಲಿ ವಿಲೀನಗೊಳಿಸಿ ನನ್ನನ್ನು ಮಾತ್ರ ಪರಮ ಗುರಿಯಾಗಿ ನೋಡುವವರನ್ನು ನಾನು ನನ್ನ ಸಮಾನ ಎಂದು ಪರಿಗಣಿಸುತ್ತೇನೆ. ಅನೇಕ ಜನ್ಮಗಳ ಆಧ್ಯಾತ್ಮಿಕ ಸಾಧನೆಯ ನಂತರ ಯಾರಿಗೆ ಜ್ಞಾನ ಪ್ರಾಪ್ತವಾಗುತ್ತದೆಯೋ ಅವರು ನನ್ನನ್ನು ಎಲ್ಲದರ ಮೂಲವೆಂದು ತಿಳಿದು ನನ್ನ ಶರಣನ್ನು ಸ್ವೀಕರಿಸುತ್ತಾರೆ. ಅಂತಹ ಮಹಾನಾತ್ಮರು ವಾಸ್ತವದಲ್ಲಿ ಅತ್ಯಂತ ದುರ್ಲಭರು. ಯಾರ ಬುದ್ಧಿ ಭೌತಿಕ ಆಸೆಗಳನ್ನು ಅಪಹರಿಸಿವೆಯೋ ಅಂತಹ ಮನುಷ್ಯರು ದೇವತೆಗಳ ಶರಣನ್ನು ಹೋಗುತ್ತಾರೆ. ತಮ್ಮ ತಮ್ಮ ಪ್ರವೃತ್ತಿಗೆ ಅನುಗುಣವಾಗಿ ಅವರು ದೇವತೆಗಳನ್ನು ಪೂಜಿಸುತ್ತಾರೆ ಮತ್ತು ಈ ದೇವತೆಗಳನ್ನು ಸಂತೋಷಪಡಿಸಲು ಅವರು ಧಾರ್ಮಿಕ ಕರ್ಮಕಾಂಡಗಳಲ್ಲಿ ತೊಡಗಿಸಿಕೊಳ್ಳುತ್ತಾರೆ. ಭಕ್ತನು ಶ್ರದ್ಧೆಯಿಂದ ಸ್ವರ್ಗದ ದೇವತೆಯನ್ನು ಯಾವ ರೂಪದಲ್ಲಿ ಪೂಜಿಸಲು ಬಯಸುತ್ತಾನೋ ಅಂತಹ ಭಕ್ತನ ಶ್ರದ್ಧೆಯನ್ನು ನಾನು ಅದೇ ರೂಪದಲ್ಲಿ ಸ್ಥಿರಗೊಳಿಸುತ್ತೇನೆ. ಶ್ರದ್ಧಾಯುತರಾಗಿ ಅಂತಹ ಭಕ್ತರು ಯಾವುದೇ ವಿಶೇಷ ದೇವತೆಯನ್ನು ಪೂಜಿಸಿ ತಮ್ಮ ಬೇಕಾದ ವಸ್ತುಗಳನ್ನು ಪಡೆಯುತ್ತಾರೆ. ಆದರೆ ವಾಸ್ತವದಲ್ಲಿ ಈ ಎಲ್ಲಾ ಲಾಭಗಳು ಸಹ ನನ್ನಿಂದಲೇ ನೀಡಲ್ಪಡುತ್ತವೆ. ಆದರೆ ಅಂತಹ ಅಲ್ಪಜ್ಞಾನಿ ಜನರಿಗೆ ದೊರೆಯುವ ಫಲಗಳೂ ಸಹ ನಾಶವಾಗಿರುತ್ತವೆ. ದೇವತೆಗಳನ್ನು ಪೂಜಿಸುವವರು ದೇವಲೋಕಗಳಿಗೆ ಹೋಗುತ್ತಾರೆ, ಆದರೆ ನನ್ನ ಭಕ್ತರು ನನ್ನ ಲೋಕವನ್ನು ಪಡೆಯುತ್ತಾರೆ. ಬುದ್ಧಿಹೀನ ಮನುಷ್ಯರು ನಾನು ಪರಮೇಶ್ವರನು ಮೊದಲು ನಿರಾಕಾರನಾಗಿದ್ದನು ಮತ್ತು ಈಗ ಈ ಸಾಕಾರ ರೂಪವನ್ನು ಧರಿಸಿದ್ದೇನೆ ಎಂದು ಭಾವಿಸುತ್ತಾರೆ. ಅವರು ನನ್ನ ಈ ಅವಿನಾಶಿ ಮತ್ತು ಸರ್ವೋತ್ತಮ ದಿವ್ಯ ಸ್ವರೂಪದ ಪ್ರಕೃತಿಯನ್ನು ಅರಿಯುವುದಿಲ್ಲ. ನಾನು ಎಲ್ಲರಿಗೂ ಪ್ರಕಾಶಿತನಲ್ಲ, ಏಕೆಂದರೆ ಎಲ್ಲರೂ ನನ್ನ ಆಂತರಿಕ ಶಕ್ತಿ ಯೋಗಮಾಯೆಯಿಂದ ಆವೃತವಾಗಿರುತ್ತಾರೆ. ಆದ್ದರಿಂದ ಮೂರ್ಖ ಮತ್ತು ಅಜ್ಞಾನಿ ಜನರು ನಾನು ಹುಟ್ಟದವನು ಮತ್ತು ಅವಿನಾಶಿ ಎಂದು ತಿಳಿಯುವುದಿಲ್ಲ. ಹೇ ಅರ್ಜುನ, ನಾನು ಭೂತವರ್ತಮಾನ ಮತ್ತು ಭವಿಷ್ಯವನ್ನು ಬಲ್ಲೆ. ನಾನು ಎಲ್ಲಾ ಪ್ರಾಣಿಗಳನ್ನು ಬಲ್ಲೆ, ಆದರೆ ನನ್ನನ್ನು ಯಾರೂ ತಿಳಿಯುವುದಿಲ್ಲ. ಹೇ ಭರತವಂಶಿ, ಇಚ್ಛೆ ಹಾಗೂ ದ್ವೇಷದ ದ್ವಂದ್ವವು ಮೋಹದಿಂದ ಉಂಟಾಗುತ್ತದೆ. ಹೇ ಶತ್ರುವಿಜೇತ, ಭೌತಿಕ ಜಗತ್ತಿನಲ್ಲಿ ಎಲ್ಲಾ ಜೀವಿಗಳು ಜನ್ಮದಿಂದಲೇ ಇವುಗಳಿಂದ ಮೋಹಗ್ರಸ್ತರಾಗಿರುತ್ತಾರೆ. ಆದರೆ ಪುಣ್ಯಕರ್ಮಗಳಲ್ಲಿ ನಿರತರಾಗಿರುವ ಯಾರ ಪಾಪಗಳು ನಾಶವಾಗಿವೆಯೋ ಅಂಥ ವ್ಯಕ್ತಿಗಳು ಮೋಹದ ದ್ವಂದ್ವಗಳಿಂದ ಮುಕ್ತರಾಗುತ್ತಾರೆ. ಅಂಥ ಜನರು ದೃಢ ಸಂಕಲ್ಪದೊಂದಿಗೆ ನನ್ನನ್ನು ಪೂಜಿಸುತ್ತಾರೆ. ಯಾರು ನನ್ನ ಶರಣನ್ನು ಸ್ವೀಕರಿಸಿ ಮುಪ್ಪಿನಿಂದ ಮತ್ತು ಮರಣದಿಂದ ಮುಕ್ತಿ ಪಡೆಯಲು ಪ್ರಯತ್ನಿಸುತ್ತಾರೋ ಅವರು ಬ್ರಹ್ಮವನ್ನು, ತಮ್ಮ ಆತ್ಮವನ್ನು ಮತ್ತು ಎಲ್ಲಾ ಕರ್ಮದ ಕ್ಷೇತ್ರವನ್ನು ತಿಳಿದುಕೊಳ್ಳುತ್ತಾರೆ. ಯಾರು ನನ್ನನ್ನು ಅಧಿಭೂತ ಅಂದರೆ ಪ್ರಕೃತಿಯ ತತ್ವಗಳ ನಿಯಾಮಕನಾಗಿ ಮತ್ತು ಅಧಿದೇವ ಅಂದರೆ ದೇವತೆಗಳ ನಿಯಾಮಕನಾಗಿ ಹಾಗೂ ಅಧಿಯಜ್ಞ ಅಂದರೆ ಯಜ್ಞಗಳ ನಿಯಾಮಕನಾಗಿ ತಿಳಿಯುತ್ತಾರೋ ಅಂಥ ಪ್ರಬುದ್ಧ ಆತ್ಮಗಳು ಸದಾ ತಮ್ಮ ಮರಣದ ಸಮಯದಲ್ಲಿಯೂ ಸಹ ನನ್ನ ಪ್ರಜ್ಞೆಯಲ್ಲಿ ಲೀನವಾಗಿರುತ್ತವೆ. ಹೀಗೆ ಭಗವದ್ಗೀತೆಯ 7ನೇ ಅಧ್ಯಾಯವು ಸಂಪನ್ನವಾಯಿತು. ನಾವು ಭಗವಾನ್ ಶ್ರೀಹರಿವಿಷ್ಣುವಿಗೆ ಪ್ರಾರ್ಥಿಸುತ್ತೇವೆ, ಅವರು ನಿಮ್ಮ ಪಿತೃಗಳಿಗೆ ಮೋಕ್ಷವನ್ನು ಪ್ರದಾನ ಮಾಡಲಿ ಮತ್ತು ಅವರ ಆಶೀರ್ವಾದದಿಂದ ನಿಮ್ಮ ಜೀವನದ ಎಲ್ಲಾ ಕಷ್ಟಗಳು ದೂರವಾಗಿ ನಿಮಗೆ ಸಂತೋಷ ಮತ್ತು ಆನಂದವು ಪ್ರಾಪ್ತವಾಗಲಿ. ಹಾಗಾಗಿ ಪ್ರೀತಿಯಿಂದ ಹೇಳಿ, ಭಗವಾನ್ ಶ್ರೀಹರಿವಿಷ್ಣು ಕೀ ಜೈ, ಪಿತೃದೇವೋ ಕೀ ಜೈ, ಜೈ ಶ್ರೀಕೃಷ್ಣ.